ರಾಮ ಮಂದಿರ ವಿಚಾರದ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಈಗ ಸ್ಪೀಕರ್ ಆಗಿದ್ದೇನೆ. ಸರ್ಕಾರ ರಾಜಕೀಯದ ಬಗ್ಗೆ ಕೇಳಿದರೆ ಆಗುವುದಿಲ್ಲ. ಸ್ಪೀಕರ್ಗೆ ಕೇಳುವ ಪ್ರಶ್ನೆ ಕೇಳಿ, ಉತ್ತರ ಕೊಡುವೆ. ಜೊತೆಗೆ ಸದನಕ್ಕೆ, ಶಾಸಕರಿಗೆ, ಸಚಿವರಿಗೆ ಸಂಬಂಧಿಸಿದ ಪ್ರಶ್ನೆಗೆ ಮಾತ್ರ ನಾನು ಉತ್ತರಿಸುವೆ ಎಂದಷ್ಟೇ ಹೇಳಿದ್ದಾರೆ. ಇನ್ನು ಎಚ್.ಕೆ. ಪಾಟೀಲ 5 ಸಂಪುಟಗಳ ಲೋಕಾರ್ಪಣೆ ಸಮಾರಂಭದ ಬಗ್ಗೆ ಮಾತನಾಡಿ, ಎಚ್.ಕೆ. ಪಾಟೀಲ ಅತ್ಯಂತ ಹಿರಿಯ ನಾಯಕರಾಗಿದ್ದಾರೆ. ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದೆ, ಯಾರಿಗೂ ನೋವುಂಟು ಮಾಡದೆ ಎಲ್ಲರನ್ನೂ ಪ್ರೀತಿಸಿ ಜನಪ್ರತಿನಿಧಿ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಎಚ್.ಕೆ. ಪಾಟೀಲ ಆಡಿದ ಮಾತುಗಳು, ಮಾಡಿದ ಭಾಷಣಗಳನ್ನು ಪುಸ್ತಕದ ರೂಪದಲ್ಲಿ ಹೊರತರಲಾಗಿದೆ ಅಂತ ತಿಳಿಸಿದ್ದಾರೆ. ಎಚ್.ಕೆ. ಪಾಟೀಲ್ ಅತ್ಯಂತ ಹಿರಿಯ ನಾಯಕರು. ಬಹುಶಃ ರಾಜಕೀಯದ ಅವರ ದೀರ್ಘಕಾಲದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ, ಯಾರಿಗೂ ಕೂಡ ನೋವುಂಟು ಮಾಡದೆ, ಸರ್ವರನ್ನು ಕೂಡ ಪ್ರೀತಿಯಿಂದ ನೋಡಿಕೊಂಡು ಒಂದು ಜನಪ್ರತಿನಿಧಿ ಯಾವ ರೀತಿ ಯಶಸ್ವಿ ಆಗಬಹುದು ಅಂತ ಹೇಳಿ ಎಚ್.ಕೆ. ಪಾಟೀಲ್ ಅವರು ತೋರಿಸಿಕೊಟ್ಟಿದ್ದಾರೆ. ಅವರು ಮಾಡಿದಂತಹ ಮಾತುಗಳು, ಆಡಿದ ಮಾತುಗಳು, ಭಾಷಣಗಳು ಅದರ ಪುಸ್ತಕ ರೀತಿ ಹೊರ ತರುತ್ತಿರುವುದು ಇದು ಭವಿಷ್ಯದ ಜನಾಂಗಕ್ಕೆ ಕೊಡುವಂತ ದೊಡ್ಡ ಮಟ್ಟಿನ ಕೊಡುಗೆ. ಈಗಾಗಲೇ ಸ್ಪೀಕರ್ ಆಗಿದ್ದಾನೆ. ನೀವು ಸರ್ಕಾರದ ರಾಜ್ಯಕ್ಕೆ ಪೊಲಿಟಿಕ್ಸ್ ಅಂತ ಕೇಳಿದ್ರೆ ಆಗುದಿಲ್ಲ. ಸ್ಪೀಕರ್ ಕೆಲವೊಂದು ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೇವೆ. ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಕಂಪನಿಗಳಿಗೆ, ಉದ್ಯೋಗಿಗಳಿಗೆ? ಯಾವುದು ಸರ್ಕಾರ ತೀರ್ಮಾನ ಮಾಡ್ತದಲ್ಲ. ಗ್ರಾಚ್ಯುಟಿಗೆ ಸಂಬಂಧಪಟ್ಟದ್ದೆಲ್ಲ ಸರ್ಕಾರ ತೀರ್ಮಾನ ಆಗ್ತದೆ. ಅಸೆಂಬ್ಲಿ ಸಂಬಂಧಪಟ್ಟ ಹಾಗೆ, ಶಾಸಕರಿಗೆ ಸಂಬಂಧಪಟ್ಟ ಹಾಗೆ, ಸದನ ಸಂಬಂಧಪಟ್ಟ ಹಾಗೆ, ಸಂವಿಧಾನ ಸಂಬಂಧಪಟ್ಟ ಹಾಗೆ ಅದಕ್ಕೆ ಉತ್ತರ ಕೊಡ್ಬೋದು.